2014 ನಂತರ ಪ್ರಾರಂಭವಾದ ಕ್ರೈಸ್ತ ವಸತಿ ನಿಲಯಗಳಲ್ಲಿ 4 ಜನ ಸಿಬ್ಬಂದಿ ನೇಮಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮಾರ್ಚ್ 1ರಂದು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ವಸತಿ ನಿಲಯಗಳಲ್ಲಿ ಕಳೆದ 10 ರಿಂದ 15 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರು ಅತ್ಯಂತ ಕಡಿಮೆ ವೇತನದಲ್ಲಿ ಸೇವೆ ಸಲ್ಲಿಸುತ್ತಾ ತಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಬೇಕು ಎಂಬ ಆಸೆ ಪಟ್ಟಿದ್ದರು. ಆದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರ ಸಿಬ್ಬಂದಿಯನ್ನು ಕಡಿತಗೊಳಿಸಿರುವುದರಿಂದ ಕೆಲಸದ ಹೊರೆಯಾಗಿ ಅತ್ಯಂತ ಸಂಕಷ್ಟದಲ್ಲಿ ಓಡಾಡುತ್ತಿದ್ದಾರೆ. ಮ್ಯಾನ್ ಪವರ್ ಏಜೆನ್ಸಿಯವರು ದುಡಿದ ವೇತನವು ಕಡಿಮೆ ಪಾವತಿಸುತ್ತಿದ್ದು ಇಪಿಎಫ್ ಮತ್ತು ಇಎಫ್ಐ ಹಣ ನೌಕರರ ಹೆಸರಿಗೆ ಹಣ ಜಮಾ ಮಾಡದೆ ಮೋಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಆದ್ದರಿಂದ ಮಾರ್ಚ್ 1ರಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈಗ ನಾವು ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಇವತ್ತು ಬಾಕಿ ವೇತನ ಕೊಟ್ಟಿಲ್ಲ, ಬಾಕಿ ವೇತನ ಕೊಡಬೇಕು. ಅಲ್ಲದೆ ಹಿಂದವರು ಏಜೆನ್ಸಿಗಳು, ಮ್ಯಾನ್ ಪವರ್ ಏಜೆನ್ಸಿ ಯಾವುದು ಶಾರ್ಪ್ ಅಂತೇಳಿ ಮೈಸೂರಿನಾಗ ಇದ್ದಾನೆ, ಪ್ರತಿ ತಿಂಗಳು 3 ವರ್ಷದಿಂದ 1,000, 1,500 ಹಿಂಗೆ ವೇತನ ಕಡಿಮೆ ಕೊಟ್ಟಾನೆ. ಆ ವೇತನ ಕೂಡ ವ್ಯತ್ಯಾಸನ ಕೊಡಿಸ್ಬೇಕು. ಅಲ್ಲದೆ PF PSI ಸರಿ ಕಟ್ಟಿಲ್ಲ, ಅದು ಕಟ್ಟಬೇಕು. ಅಲ್ಲದೆ ನಮ್ಗೆ ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ. ಇದೆಲ್ಲ ಬೇಡ. ಮ್ಯಾನ್ ಪವರ್ ಏಜೆನ್ಸಿಗಳನ್ನ ಈಗ 30 ವರ್ಷದಿಂದ ಶೋಷಣೆದಾಗೆ ಬಂದಿದ್ದೆವು. ಈಗಾದ್ರೂ ಸರ್ಕಾರ ಇದಕ್ಕೆ ಗಮನ ಹರಿಸಿ ನೇರವಾಗಿ ಇಲಾಖೆಯಿಂದ ವೇತನ ಕೊಡಲಿ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಕೊಡಲಿ, ಇನ್ನೂ 1,000 ಕಮ್ಮಿ ಕೊಡಲಿ, ಅದನ್ನು ನೇರವಾಗಿ ಇಲಾಖೆಯಿಂದ ಕೊಡಲಿ. ಆ ರೀತಿ ಕೊಡಬೇಕು. ಮತ್ತು ನಮ್ಗೆ ಸೇವಾ ಭದ್ರತೆ ಕೊಡಬೇಕು. ಮತ್ತು ಕೆಲವು ಜನ ಕೆಲಸಕ್ಕೆ ತೊಗೊಂಡಿಲ್ಲ, ಇನ್ನೂ ಕೂಡ ಹೊಸಬ್ರಿಗೆ ತೋಲಕ್ಕೆ ಶುರು ಮಾಡ್ಯಾರ. ಅದ್ರಾಗ ಮಂತ್ರಿಗಳು, ಮಿನಿಸ್ಟ್ರುಗಳು ಲೆಟರ್ ಸಮೇತ ಹೊಂಟ್ರೆ. ಹೊರಗುತ್ತಿಗೆ ನೌಕರಿಗೆ ಮಿನಿಸ್ಟ್ರ್ ಲೆಟರ್ ಕೊಡ್ಲತ್ತಾರೆ ತೋಲಕ್ಕೆ. ದಯವಿಟ್ಟು ಯಾರು ಮಂತ್ರಿಗಳಾಗಲಿ ಶಾಸಕರಾಗಲಿ ಇದಕ್ಕೆ ರಿಕಮೆಂಡೇಷನ್ ಮಾಡ್ಬೋದು, ಇನ್ನು ಮಾಡಬಾರ್ದು. ಹಳೆಯವ್ರಿನ್ನ ಭಾಳಷ್ಟು ಜನ ಹೊರಗಿದ್ದಾರೆ, ಇನ್ನು 60-70 ಜನ ಗುಲ್ಬರ್ಗದಲ್ಲಿ. ಆದರೆ ನಮ್ಮವರ ಇವ್ರಿಗೆ ತೊಗೋರಿ ಅಂಥೇಳಿ ಅವ್ರಿಗೆ ರಿಕಮೆಂಡ್ ಕೊಡಲಿಂದ ಹೊಸಬ್ರಿಗೆ ಹಳಿ ಕೆಲಸ ಮಾಡಿದಂಥ 10 ವರ್ಷ ದೊಡ್ಡದವ್ರಿಗೆ ಅನ್ಯಾಯ ಆಗ್ತದೆ. ಅದಕ್ಕೆ ಅವರಿಗೆಲ್ಲ ಕೆಲಸ ಕೊಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿ ಇವತ್ತು 1ನೇ ತಾರೀಕು ಮಾರ್ಚ್ 31ಕ್ಕೆ ಜಿಲ್ಲಾ ಪಂಚಾಯತ್ ಎದುರು ಅಹೋರಾತ್ರಿ ಧರಣಿ ನಡೆಸಬೇಕಂತೇಳಿ ಒಂದು ತೀರ್ಮಾನ ಮಾಡಿದೆವು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.